ಇದರ ನಮ್ಮ ಇವರು ಸಿದ್ದರಾಮಯ್ಯರು ಹೊರಗೆ ಬರಲಿ, ಇವ್ರದ್ದು ಹೊರಗೆ ಬರಲಿ, ಅದು ಅವ್ರ ಕೆಲಸ ಮಾಡ್ತಾರೆ. ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರ ಕೊಟ್ಬಿಟ್ರೆ ಮುಗಿದು ಬಿಡ್ತು. ಬಟ್ ಇಲ್ಲೇ ಈ ಭಾಗದ ಜನರಿಗೆ ಇಲ್ಲಿ ಬಡತನ ಬಗ್ಗೆ, ಇಲ್ಲಿ ಶಿಕ್ಷಣ ಬಗ್ಗೆ, ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಸಿಗುವಂಥರ ಬಗ್ಗೆ, ಪ್ರತಿ ಈ ದೇಶದ ಈ ರಾಜ್ಯದ ಮುಖ್ಯ ಉದ್ಯೋಗಪ್ಪ ಅದು ಕೃಷಿ ಆದಂಥ ಉದ್ಯೋಗಗಳು, ಅದರ ಬದಲಾಗಿ ಚರ್ಚೆ ಆಗುವಂಥದ್ದು, ಅವ್ರಿಗೆ ಮಾರ್ಕೆಟ್ ಕೊಡುವಂಥದ್ದು, MSP ಮಾಡುವಂಥದ್ದು ಸಹಿತ ಇವತ್ತು ಆಗಬೇಕಾಗಿದೆ. ಕರ್ನಾಟಕ ಒಂದು ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಒತ್ತು ಕೊಟ್ಟು MSPಯನ್ನು ಒಂದು ಕಾನೂನು ಮಾಡಿದ್ರಂತೂ ಈ ಅಧಿವೇಶನದಲ್ಲಿ ಅದಿಲ್ಲ, ಚರ್ಚೆಯಲ್ಲಿಲ್ಲ, ಆದರೂ ಮಾಡುವಂಥ ವಿಷಯ ಅದು. ಯಾಕಂದರೆ ಈಗಾಗಲೇ ಈ ವಿಷಯದಲ್ಲಿ ದೆಹಲಿ ಮತ್ತು ಅದರ ಸುತ್ತಮುತ್ತ ಹರಿಯಾಣ ಮತ್ತು ಪಂಜಾಬ್ ಸ್ಟ್ರೈಕ್ ಶುರುವಾಗಿದ್ದಾವೆ ರೈತರಿಂದ. ಇಲ್ಲೂ ಸ್ಟ್ರೈಕ್ ಆಗಿದ್ದಾವೆ ರೈತರಿಂದ. ಭಾಳ ಪ್ರಮುಖವಾದ ವಿಷಯ ಅದು. ಯಾಕಂದರೆ ಆರ್ಥಿಕ ಬೆನ್ನೆಲುಬು ಒಂದು ದೇಶದ ರಾಜ್ಯದ ಮುಖ್ಯ ಅದು. ಆರ್ಥಿಕ ಬೆನ್ನೆಲುಬು ಗಟ್ಟಿಲ್ಲ ಅಂತಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದಕ್ಕಾಗಿ ದುಡ್ಡು ಹುಟ್ಟುವಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಇವತ್ತು ನೀವು ಹೇಳ್ಬೋದು, ಇಲ್ಲ ತಂತ್ರಜ್ಞಾನದಿಂದ ವಿಜ್ಞಾನದಿಂದ ದುಡ್ಡು ಹುಡ್ತದೆ ಹಾಗೆ ಹೀಗೆ ಹೇಳ್ಬೋದು. ಬಟ್ ಬೇಸಿಕ್ ಹುಟ್ಟು ದುಡ್ಡು ಎಲ್ಲಪ್ಪ ಅಂತಂದ್ರೆ ನಮಗೆ ದಿನನಿತ್ಯ ಬೇಕಾಗುವಂಥ ವಸ್ತುಗಳ ಮೇಲೆ, ದಿನನಿತ್ಯ ಬೇಕಾಗುವಂಥ ಆಹಾರ ಪದಾರ್ಥಗಳು. ಆಹಾರ ಪದಾರ್ಥ ಪ್ರತಿಯೊಬ್ಬ ಜೀವಿಗೂ ಬೇಕು. 7 ಕೋಟಿ ಜನಸಂಖ್ಯೆ ಇದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಜನಸಂಖ್ಯೆಯು ದಿನನಿತ್ಯ ನೀರು ಬೇಕು, ಆಹಾರ ಬೇಕು. ಆಹಾರಕ್ಕೆ ತಕ್ಕಂಥ ಮತ್ತು 7 ಪದಾರ್ಥಗಳು ಬೇಕಾಗ್ತವೆ. ಅವೆಲ್ಲ ಭೂಮಿಯಿಂದ ಬರುವಂಥವು ಅದಾವೆ. ಆ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟರೆ ಅಲ್ಲಿ ಉತ್ಪನ್ನ ಹೆಚ್ಚು ಬರ್ತದೆ ಮತ್ತು ಅಲ್ಲೇ ಆಯವ್ಯಯನು ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದಕ್ಕಾಗಿ MSP ಅಂದರೆ ಮಾರ್ಕೆಟನ್ನು ರೈತರಿಗೆ ಕೊಟ್ಟುಬಿಟ್ರಪ್ಪ ಅಂತಂದ್ರೆ ಆ ರೈತದಂಥ ದುಡಿದಂಥ ಒಂದು ಶಕ್ತಿಗೆ ಪ್ರಮಾಣಕ್ಕೆ ಆ ಪ್ರಮಾಣದ ಒಂದು ಮಾರ್ಕೆಟ್ ಮಾಡ್ಕೊಂಡು ಬದುಕೋ ಸಾಧ್ಯತೆಗಳಿದ್ದಾವೆ. ಬೆಳೆದ ಬೆಳೆಗೆ ತಾನ ರೇಟ್ ಕಟ್ಟುವಂಥದ್ದು, ಎಷ್ಟು ಖರ್ಚು ಮಾಡಿದ, ಆ ಭೂಮಿಯ ಸೌಕರ್ಯ ಎಷ್ಟಾಯಿತು, ಮುಂದೆ ಲೇಬರ್ ಎಷ್ಟಾಯಿತು, ಎಲ್ಲ ತೆಗೆದು ಹಾಕಿ ಎಷ್ಟು ನಂಗೆ ಲಾಭ ಬೇಕು ಪಡೋದು ಅವ್ರು ಹಾಕಿ ಡಿಸೈಡ್ ಮಾಡುವಂಥದ್ದು ಮಾಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇಲ್ಲಿ ನಮಗೆಲ್ಲರಿಗೂ ಭವಿಷ್ಯ ಅದ, ನಮಗೆಲ್ಲರಿಗೂ ಉದ್ಯೋಗಗಳಿದೆ. ಯಾಕಂದರೆ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳು ಅವೆಲ್ಲವೂ ದಿನನಿತ್ಯ ಬೇಕಾಗುವಂಥ ವಸ್ತು ತಯಾರಿಕೆಗಳು. ನಾವು ಎಂದೋ ಯುದ್ಧಗಳಿಗೆ ಹೋಗ್ತೀವಿ, ಮತ್ತೇನೋ ಮಾಡ್ತೀವಿ, ರಿಸರ್ಚು ಮತ್ತು ಡಿಸ್ಕವರಿ ನೆಲಗಟ್ಟಿನಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಆದರೆ ಅವು ಎಷ್ಟು ಪ್ರಮಾಣ ನಮ್ಮಲ್ಲಿ ಲೆಕ್ಕ ಹಾಕಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ಎಲ್ಲರಿಗೂ ಉದ್ಯೋಗಗಳು ಕ್ಷೇತ್ರ ಯಾವುದನ್ನು ಹುಡುಕಿ ಅದನ್ನು ಪರಿಹಾರ ಕೊಡಬೇಕಾಗ್ಯದ.